ಬಿಗ್ರೆ ಅಳಿಯಂದ್ರನ್ ಕರೀರಿ. ಅಳಿಯಂದ್ರ ತಾಗ ನಾನು ಮಾತಾಡ್ಬೇಕು. ಮೊದ್ಲು ಅಳಿಯಂದ್ರನ್ ಕರೀರಿ. ಹಿಂಗೇನೆ ನೀ ಎಲ್ಲಾನು ಹೇಳ್ದಿದಂಗೆ ಕೇಳ್ದಿದಂಗೆ ಬಿಟ್ಕೊಂಡೋದ್ರೆ ಎಲ್ಲ ಹಾಳಾಗೋಗ್ಬಿಡ್ತದೆ. ಕರೀರಿ ಅಳಿಯಂದ್ರನ್ನ, ಮಾತಾಡ್ತೀನಿ ನಾನು. ನೋಡಿ ಬೀಗ್ರೆ, ಇದು ಆಫೀಸು, ಇದು ಮನೆ ಅಲ್ಲ. ನೀವು ಇಲ್ಲಿ ತನಕ ಏನು ಕುಡಿಕೊಬರಕ್ ಹೋದ್ರಿ? ಮನೆ ಹತ್ರನೇ ಕೂತ್ಕೊಂಡಿದ್ರೆ ಬಂದು ನಾನೆಲ್ಲ ಮಾತಾಡ್ತಾ ಇದ್ದೆ. ಅಯ್ಯೋ, ನಮ್ಗೆ ಅಷ್ಟೊಂದು ತಾಳ್ಮೆ ಇಲ್ಲ ಬಿಗ್ರೆ. ನನ್ನ ಮಗಳು ಮುಖ್ಯ ನನಗೆ. ಮಗಳೆಲ್ಲೋಗೋಳೆ, ಮನೆ ಬಿಟ್ಬಿಟ್ಟು ಹೋಗೋಳೆ. ಅಳಿಯ ಎಲ್ಲಿ ಎಲ್ಲೋ ಗೊತ್ತಿಲ್ಲ. ನನ್ನ ಮಗಳು ಫೋನ್ ಹಾಕಿದ್ರೆ ಫೋನ್ ಎತ್ತುತ್ತಿಲ್ಲ. ಏನು ಮಾಡಿದ್ರು ಎಲ್ಲೋಳೆ ಅಂತ ಗೊತ್ತಾಯ್ತಿಲ್ಲ. ನೋಡಿ, ನನ್ನ ಮಗಳು ಎಲ್ಲೋಳೆ ಅಂತ ಹೇಳ್ಬಿಡಿ. ನಿಮ್ಮ ಮನೆಗೆ ನೀವು ಇರಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ಅಳಿಯನ್ ಕರೀರಿ. ಅಳಿಯನ್ ಗೊತ್ತಿರ್ತದೆ ನನ್ನ ಮಗಳೆಲ್ಲಿತ್ತಾಳೆ ಅಂತ. ಕರೀರಿ. ನೋಡಮ್ಮ, ನಿನ್ ಮಗಳ ಜೊತೆನೇನೆ ನನ್ನ ಮಗನೂ ಹೋದ. ಅವ್ನಿಗೆ ಎಷ್ಟೋ ಹೇಳ್ದೆ ಬೇಡ 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 ಅಂತ ಹೇಳ್ಬಿಟ್ಟು ಅವ್ನು ಕೇಳಲೇ ಇಲ್ಲ. ನಾನು ಮುಖ್ಯನಾ ಎಂಟಿ ಮುಖ್ಯನಾ ಅಂತಂದ್ರೆ ಎಂಟಿನೇ ಮುಖ್ಯ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗವನೆ. ಮನೆ ಬಿಟ್ಟು ಹೋದನು ಆಫೀಸ್ ತನಕ ಏನಕ್ಕೆ ಬರ್ತಾನೆ? ಅವ್ನ ಆಫೀಸ್ಗೂ ಬಂದಿಲ್ಲ. ಅವ್ನು ಎಲ್ಲವನೇ ಅಂತ ಹೇಳ್ಬಿಟ್ಟು ನನ್ಗೂ ಗೊತ್ತಿಲ್ಲ. ಇದೇನಣ್ಣ, ಎತ್ತು ಮಗ ಎಲ್ಲವನೇ ಅಂದ್ರೆ ಗೊತ್ತಿಲ್ಲ ಅಂತ ಆರಾಮಾಗಿದ್ರಲ್ಲ. ಹೋಗೊಂದು ವಾರ ಆಗೈತೆ. ನಿಮ್ಗೆ ಅಷ್ಟು ಅನ್ಸದ್ ಬೇಡವಾ ಎಲ್ಲಿತ್ತಾರೋ ಏನ್ ಮಾಡ್ತಾವ್ರೋ ಅಂತ ಹೇಳ್ಬಿಟ್ಟು? ನಿಮ್ಗೆ ಅಷ್ಟು ಗೊತ್ತಾಗದ್ ಬೇಡವಾ ನಿಮ್ಗೆ? ಏನಾರ ಆದ್ರೆ ಅಂತವಳ ಹಿಂದೆ ಹೋಗಿ ಬಿಡು. ನನಗಿನ್ನ ಅವಳೇ ಹೆಚ್ಚಾಗೋಗ್ಬಿಟ್ಟಲ್ಲ. ಎಂಟಿನೇನೆ. ಅದಕ್ಕೇನೆ ಬಿಡು, ಅವಳ ಜೊತೆನೇ ಇರ್ಲಿ. ಎಷ್ಟು ದಿನ ಇರ್ತಾನೆ? ಒಂದಿನ, 2 ದಿನ, 1 ವಾರ. ಆಮೇಲೆ ಎಲ್ಲ ಗೊತ್ತಿಗೆಟ್ಟು ನನ್ನ ಹತ್ರಕ್ಕೆ ಬಂದೇ ಬರ್ತಾನೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಸುಮ್ಮನೆ ಇದ್ದೀನಿ. ನಿಮ್ಮ ಮಗಳು ನಿಧಿನ ಏನೋ ಅನ್ಕೊಂಡಿದ್ದೆ ಕಣಮ್ಮ. ಪರವಾಗಿಲ್ಲ ಬಿಡು, ಹುಡುಗಿ ಒಳ್ಳೆಯವಳು ಅಂತ. ನನ್ನ ಅಳಿಯೋನ್ ಮೇಲೆ ಕಣ್ಣಾಕಿ ನನ್ನ ಅಳಿಯೋನೇ ಬುಟ್ಟಿಗೆ ಹಾಕೊಳಕ್ ನೋಡ್ತಾಳಲ್ಲ. ಕಣ್ಣಾರೆ ನೋಡಿದೀನಿ. ನೋಡಿದಿದ್ರೆ ನೀವು ಬ್ಯಾರೆ ಏನನ್ನ ಮಾತಾಡಿ ನನ್ನ ಮಗಳ ಬಗ್ಗೆ ಮಾತ್ರ ಈ ತರ ಎಲ್ಲ ಕೆಡ್ದಂಗ್ ಮಾತಾಡಕ್ ಬರ್ಬೇಡಿ. ನನ್ನ ಮಗಳೇನು ಅಂತ ನಂಗೆ ಬಹಳ ಚೆನ್ನಾಗಿ ಗೊತ್ತು. ನನ್ನ ಮಗಳ ಬಗ್ಗೆ ಇಲ್ಸಲ್ದಿರೋದೆಲ್ಲ ನೀವು ಮಾತಾಡಕ್ ಬರೋ ನಂಗೆ ತುಂಬಾ ಬೇಜಾರಾಯ್ತದೆ. ನೋಡಿ, ನನ್ನ ಮಗಳ ಬಗ್ಗೆ ಒಂದು ಮಾತು ಮಾತಾಡಬೇಡಿ ನೀವು. ನನ್ನ ಮಗಳೇನು ಅಂತ ನಂಗೆ ಬಹಳ ಚೆನ್ನಾಗಿ ಗೊತ್ತು. ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ದೇವರಣೆ ಸಹಿಸಕ್ಕಿಲ್ಲ. ನೋಡಿ, ನನ್ನ ಮಗಳೇನೇ ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದೀರಾ. ನನ್ನ ಮಗಳೇನಕ್ಕೆ ನಿಮ್ಮ ಒಳಿಯನ್ ಬುಟ್ಟಿಗೆ ಹಾಕೊಳಕ್ ಬರ್ತಾಳೆ? ನೋಡಿ, ಅದೇನೋ ಅಂತಾರಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ವಿಚಾರಿಸಿ ಎಲ್ಲನೂ ವಿಮರ್ಶಿಸಿ ನೋಡಿದಾಗ ಅದ್ರ ಅರ್ಥ ಏನು ಅಂತ ಗೊತ್ತಾಯ್ತದೆ. ಏನೋ ನೀವು ಕಣ್ಣಾರೆ ಏನೋ ನೋಡಿದ ತಕ್ಷಣ ಏನಿ ಅದೆಲ್ಲ ತಪ್ಪಾಗಿರಕ್ಕೆ ಸಾಧ್ಯನೇ ಇಲ್ಲ. ಸದ್ಯ ನಿಮ್ಮ ಥರನೇ ನೀವು ಅಳಿ ಅಂದ್ರೂ ಹೆಂಡತಿ ಮೇಲೆ ಡೌಟ್ ಪಟ್ಬಿಟ್ಟು ಮನೆಯಿಂದ ಸದ್ಯ ಆಚೆ ಕಡೆಗೆ ಹಾಕ್ಲಿಲ್ವಲ್ಲ ನಮ್ಮ ಪುಣ್ಯಕ್ಕೆ. ಸರಿ, ಈಗ ಅದೆಲ್ಲ ಬೇಡ. ನನ್ನ ಮಗಳ ಮೇಲೆ ನೀವು ತಪ್ಪಾಪಾದನೆ ಮಾಡಿದಿರ ತಾನೇ? ಸರಿ ಬಿಡಿ, ನನ್ನ ಮಗಳು ತಪ್ಪಿತಸ್ತಾನೆ ಅಂತಾನೆ ನೀವು ಅನ್ಕೊಳ್ಳೋಣ. ಈಗ ಸದ್ಯಕ್ಕೆ ನನ್ನ ಮಗಳೆಲ್ಲ ಅವಳೆ ಅಂತ ಅಡ್ರೆಸ್ ಕೊಟ್ಬಿಡಿ ಸಾಕು. ನಮ್ಮ ಪಾಡಿಗೆ ನಾವು ಹೋಯ್ತೀವಿ. ನೋಡಮ್ಮ, ನನಗೆ ಎಲ್ಲವ್ರೆ ಎಲ್ಲೋದ್ರು ಏನೂ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಹೋದ್ರು, ನನ್ನ ಪಾಡಿಗೆ ನಾನು ಸುಮ್ಮನೆ ಅದೇ. ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಸರಿನಾ? ಎಲ್ಲೋದ್ರೆ ಏನು ಮಾಡ್ತಾರೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಮಗಂಗೆ ಹೇಳ್ದೆ, ನಾನು ಬೇಕಾದ್ರೆ ಇಲ್ಲೇ ಇರು, ನಿನ್ನ ಹೆಂಡತಿ ಬೇಕಾದ್ರೆ ಹೋಗು ಅಂತ. ನನ್ನ ಹೆಂಡತಿನೇ ಬೇಕು ಅಂತ ಮನೆ ಬಿಟ್ಟು ಹೋಗೋನೆ. ಹೋಗ್ಲಿ ಬಿಡು, ನನಗೇನು ಒಬ್ಬನೇ ಮಗ ಅಲ್ಲ ಇರೋದು. ನನಗೂ ಮಗಳವಳೆ, ಮಗಳು ಒಳಿಯ ಎಲ್ಲರೂ ಅವರೇ. ನಾನು ನೋಡ್ಕೊತೀನಿ. ಯಾವತ್ತು ನನಗೆ ಬೆಲೆ ಕೊಡಲ್ವೋ ಅಂಥ ಮಕ್ಕಳು ಅವಶ್ಯಕತೆ ನನಗಿಲ್ಲ. ಕಣ್ಣಾರೆ ನೋಡಿದ್ದೀನಿ ನಾನು. ಆದ್ರೂ ಬಿಡು, ಸುಮ್ಮನೆ ಯಾಕೆ? ನೋಡಿ, ಇದು ಆಫೀಸ್, ಮನೆ ಅಲ್ಲ. ನೀವು ಇದಕ್ಕೂ ಜಾಸ್ತಿ ಮಾತಾಡಬೇಕು ಅಂತ ಅನ್ಸಿದ್ರೆ ಮನೆ ಹತ್ರ ವೆಯ್ಟ್ ಮಾಡಿ. 6 ಗಂಟೆಗೆ ಮನೆ ಹತ್ರ ಬರ್ತೀನಿ, ಮಾತಾಡೋಣ. ಇಲ್ಲ ಅಂದರೆ ದಯವಿಟ್ಟು ಗಲಾಟೆ ಮಾಡಿದಂಗೆ ಇಲ್ಲಿಂದ ಹೊರಟ್ಬಿಡಿ. ನಿಮ್ಗೆ ಅದು ಏನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡಿ. ಅಯ್ಯಯ್ಯೋ, ಸಾಹುಕಾರಗಳು ಮನೆ ಕತೆ ಎಲ್ಲ ಹಿಂಗೆ ಅಂತ ಕೇಳಿದ್ದೆ, ನೋಡಿರ್ಲಿಲ್ಲ. ಈಗ ನೋಡ್ಬಿಟ್ಟೆ ಎಂತವ್ರು ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಯ್ತದೆ ನಿಮ್ಮನ್ನು ನೋಡ್ತಾ ಇದ್ರೆ. ಅದೇ ನಮ್ಮ ಬಡವರು ಮನೆಯಾಗ ಯಾರಣ್ಣ ಹಿಂಗೆ ಮಕ್ಕಳು ಕಾಣೆಯಾಗೋಗ್ಬಿಟ್ಟಿದ್ರೆ ತಲೆ ಕೆರ್ಕೊಂಡು ಹುಚ್ಚರಾಗಿ ಇಷ್ಟೊತ್ತು ಎಲ್ಲಿರ್ತಿದ್ವೋ ನಾವು. ಸಾಹುಕಾರ ಮಂದಿ ಅಲ್ವಾ, ಆಫೀಸಾಗ ಕುಂತಿದ್ದೀರಾ ಯೋಸಿ ರೂಮಾಗೆ. ಮಗನ ಹೋಗ್ಲಿ ಮಗಳನ್ನ ಹೋಗ್ಲಿ ನಿಮ್ಗೆ ಯಾಕೆ ಬೇಕು ಹೇಳಿ? ಏನೋ ತಪ್ಪು ಮಾಡ್ಬಿಟ್ಲಂತೆ, ನೀವು ನೋಡ್ಬಿಟ್ರಂತೆ. ಅದಕ್ಕೆ ನಾನು ಬೇಕಾ ಅವಳು ಬೇಕಂದಿದ್ದಕ್ಕೆ ಹೋಗ್ಬಿಟ್ರಂತೆ. ಎಷ್ಟು ಸುಲಭವಾಗಿ ಹೇಳ್ತಿರಲ್ಲ ನೀವಂತೂ. ಸಂಬಂಧಗಳಿಗೆ ಬೆಲೆ ನಿಮ್ಮಂತ ಸಾಹುಕಾರ ಮಂದಿ ಹುಡುಕಕ್ಕೆ ನಮ್ಗೆ ಬುದ್ಧಿ ಇಲ್ಲ ಬಿಡಿ. ಹೇಳಿದ್ನಲ್ಲ, ಇದು ಆಫೀಸಲ್ಲಿ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ ತಾನೆ. ನಿಮ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನಡೀರಿ, ಹೊರಗಡೆ ಮಾತಾಡೋಣ. ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಒಂದಲ್ಲ ಒಂದಿನ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಅರ್ಥ ಆಯ್ತದಲ್ಲ, ಆವಾಗ ಗೊತ್ತಾಯ್ತದೆ ನಿಮ್ಗೆ. ಯಾವಾಗೂನು ಸತ್ಯ ಯಾವತ್ತೂ ಮುಚ್ಚೋಗಲ್ಲ. ಇವತ್ತಲ್ಲ ನಾಳೆ ಅದು ಬೆಳಕಿಗೆ ಬಂದೇ ಬರ್ತೈತೆ. ಆವಾಗ ನೋಡೋಣ. ಲೇ ಪದ್ದಿ, ಇವ್ರತಾಗ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಎಷ್ಟು ಮಾತಾಡಿದ್ರು ಸುಮ್ಕೆ ನೀವು ವ್ಯರ್ಥ ಆಯ್ತದೆ. ನಡಿ, ಫಸ್ಟು ನಿಧಿ ಎಲ್ಲವಳೆ ಅಂತ ಹುಡ್ಕನ. ಆಮೇಕಿಂದ ಏನಾರು ಹೆಚ್ಚಿಗೆ ಕಮ್ಮಿ ಆಗಿದ್ರೆ ಯಾರು ಬಂದು ನೋಡ್ತಾರೆ ಮಗಳನ್ನ? ಮೊದಲು ಅವಳಿಗೆ ಫೋನ್ ಹಾಕ್ಬಿಟ್ಟು ಅಡ್ರೆಸ್ಸು ಲೊಕೇಶನ್ನು ಕಳ್ಸ್ಕ. ಎಲ್ಲವಳು ಏನು ಕತೆ ಹೋಗಿ ವಿಚಾರಿಸ್ಬಿಟ್ಟು ಮಾತಾಡ್ಸ್ಕೊಂಡನ ಬರೋಣ. ಇವ್ರಿಗೆ ಬೇಡ ಅಂತಂದ್ರೆ ನಮಗೂ ಬೇಡವೇನೆ? ಬಂದಿದ್ದಕ್ಕೆಲ್ಲ ವಿಷಯ ಗೊತ್ತಾಯ್ತು. ಅಲ್ಲ, ಒಂದು ವಾರ ಆಗೈತೆ ಇಷ್ಟೆಲ್ಲ ನಡೆದು. ಒಂದು ವಿಚಾರನ ನಿಮ್ಗೆ ಫೋನ್ ಮಾಡ್ಬಿಟ್ಟು ಏನಾರ ಹೇಳಿದ್ರೇನೆ? ಅದಕ್ಕೆ ಹೇಳೋದು, ಬಡವರಾದ್ರೂ ಪರವಾಗಿಲ್ಲ, ಕೂಲಿ ಮಾಡೋರಾದ್ರೂ ಪರವಾಗಿಲ್ವೇ? ಅಂಥವ್ರ ಮನೆ ಕೊಟ್ಟರು ಪರವಾಗಿಲ್ಲ, ನೆಮ್ಮದಿ ಇರೋರು ಮನೆ ಕೊಡಬೇಕು. ಬಾಬಾ ಹೋಗನಿ, ಇಂಥವ್ರ ತಾಗಿಂದ ನೀನೇನು ಅದೇನೋ ಅಂತಾರಲ್ಲ, ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಬಾಬಾ ಬರ್ತೀನಿ. ಈಗ ನನ್ನ ಮಗಳ ಹತ್ರ ಮೊದಲು ಮಾತಾಡಬೇಕು. ನಿಮ್ಗೆ ಇವತ್ತಲ್ಲ ನಾಳೆ ನನ್ನ ಮಗಳು ಬೆಲೆ ಏನು ಅಂತ ಅರ್ಥ ಮಾಡಿಸ್ತೀನಿ. ಆವಾಗ ಗೊತ್ತಾಯ್ತದೆ ನಿಮಗೆ ಎಲ್ಲನೂ. ಬಾರೆ ಜಯಮ್ಮ, ಹೋಗೋಣ. ಏನ್ ಮಾತಾಡ್ತಾರೆ?
ಕಣ್ಣಾರೆ ನೋಡಿದ್ದೀನಿ ಆ ನಿಧಿ ಅವನ ಹತ್ರ ಇದ್ದಿದ್ದು ಕೈಯಾಗ ಆಟ ಆಡ್ತಿದ್ದು ಎಲ್ಲ ನಾನು. ಛೇ, ಕಣ್ಣಾರೆ ನೋಡಿದ್ಮೇಲೆ ಮತ್ತೆ ಅದನ್ನ ನಾನು ಆ, ಸುಳ್ಳು ಅದು ಇದು ಅಂತ ಹೆಂಗ್ ನಂಬೋದು? ನನ್ನ ಕಣ್ಣು ಯಾಕೆ ನನಗೆ ಮೋಸ ಮಾಡ್ತವೆ? ನನ್ನ ಕಣ್ಣು ಯಾವತ್ತೂ ನನಗೆ ಮೋಸ ಮಾಡಲ್ಲ. ನನ್ನ ಮಗ ಅಲ್ವಾ, 3-4 ದಿನ ಇರ್ತಾನೆ, ಹಬ್ಬ ಅಂದರೆ ಒಂದು ತಿಂಗಳಿರ್ತಾನೆ. ತಿಂಗಳಾದ್ಮೇಲೆ ಅವನ ಕೈಲೂ ಇರೋಕ್ಕಾಗಲ್ಲ ಬಿಡು. ದುಡ್ಡಿಲ್ದೆ ಅವನ ತಾನೇ ಎಲ್ಲಿರ್ತಾನೆ, ವಾಪಸ್ ಬರಲೇಬೇಕು. ಲೇ, ಇನ್ನೊಂದ್ಕಿತ ಫೋನ್ ಹಾಕ್ಬಿಟ್ಟು ನೋಡಿ ನಿನ್ ಮಗಳಿಗೆ. ನೋಡಮ್ಮಿ, ಈಗ ನೀನ್ ಏನಾರ ಅಡ್ರೆಸ್ ಕಳಿಸ್ತೀಯೋ ಇಲ್ಲ ಅಂತಂದ್ರೆ ನಾನು ಏನಾರ ಮಾಡ್ಕೊಂಡು ಸಾಯಿಲು ಅಂತ ಹೇಳ್ಬಿಟ್ಟು ಏನಾರ ಒಂದು ಕಳಿಸ್ತಾಳೆ. ಅದು ಯಾಕೆ ಫೋನ್ ಎತ್ತಕ್ಕಿಲ್ವಂತೆ? ಹಾ, ಈ ಸರಿ ನಾನೇ ಫೋನ್ ಹಾಕ್ಲ ಒಂದ್ಕಿತ. ಹೂನಿ, ನಿಮ್ಮ ಅಮ್ಮಂಗೂ ಎಲ್ಲ ವಿಷಯ ಗೊತ್ತಾಗೈತೆ. ಫೋನ್ ಯಾಕೆ ಎತ್ತತಿಲ್ಲ? ಫೋನ್ ಎತ್ತು. ನಿಮ್ಮ ಅಮ್ಮಂದು ಇಲ್ಲ ಅಂತಂದ್ರೆ ಎಲ್ಲಿದೆಯಾ ಹೇಳು. ನಿಮ್ಮ ಅಮ್ಮ ಬೆಂಗಳೂರಿಗೆ ಬಂದಿತ್ತು, ಎಲ್ಲ ವಿಷಯ ಗೊತ್ತಾಗೈತೆ ಅಂತ ಹೇಳ್ಬಿಟ್ಟು ಹೇಳು. ಆವಾಗ ನಾನು ಅಡ್ರೆಸ್ ಕೊಡ್ತಾಳೆ, ನೋಡೋಣ. ಅಡ್ರೆಸ್ ಕೊಟ್ರೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟನ ಬರೋಣ. ಬರೋದು ಬಂದ್ಬಿಟ್ಟಿದ್ದೀವಿ. ಇನ್ನು ಈ ವಿಷಯ ಎಲ್ಲ ಯಾರಿಗೂ ಹೇಳೇ ಇಲ್ಲ ನಾನು. ಎಲ್ಲ ಹೇಳೋದೇನು ಬೇಡ ಶಾನೆ. ಎಲ್ಲರಿಗೂ ತಲೆನೋವು ಯಾಕೆ? ನಾವೇನೇನೆಯ ಹೆಂಗೋನೋ ಸಾಲ್ವ್ ಮಾಡ್ಕೊಳ್ಳೋ ನೀ ಪ್ರಾಬ್ಲಮ. ಮಾಡ್ಜೆಯಮ್ಮ ಫೋನ. ರಿಂಗ್ ಆಯ್ತಾಯ್ತು. ನೋಡು, ನಿಮ್ಮ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗೈತೆ. ನೀನು ತಲೆ ಕೆಡಿಸ್ಕೋಬೇಡ. ಎಲ್ಲಿದೆಯಾ ನೀನು, ಲೊಕೇಶನ್ ಕಳಿಸು ಅಂತ ಹಿಂಗೆ ಹೇಳು. ಆಟ ಮಾಡ್ಕೊಂಡು ಹೋಗನಿ. ಹಲೋ ನಿಧಿ, ನಾನು ಕಣಮ್ಮ ಜಯಮ್ಮ. ಅಲ್ಲ ಕಣವ, ನಿನ್ನ ವಿಷಯ ಎಲ್ಲ ಗೊತ್ತಾಯ್ತು. ಬೆಂಗಳೂರಿಗೆ ಬಂದಿದ್ವಿ, ಇಲ್ಲಿ ನಿಮ್ಮ ಅಂತಕ್ಕೆ ಹೋಗಿದ್ವಿ. ಎಲ್ಲ ವಿಷಯನೂ ಗೊತ್ತಾಯ್ತು ಕಣವ. ಅಮ್ಮನ ಫೋನ್ ಯಾಕೆ ತೆಗಿತಿಲ್ಲ? ಇವತ್ತಿಗಿತ ಫೋನ್ ಮಾಡಿದ್ರು ನಮ್ಗೆ ಇಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ ಗೊತ್ತಾಯ್ತಿಲ್ಲ ಕಣವ. ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ನಿಂತ್ಕೊಬಿಟ್ಟಿದ್ದೀವಿ. ಏನು ಅಳುಬೇಡ ಕಣವ, ಅಳುಬೇಡ. ನಿಮ್ಮ ಅಮ್ಮ ಇಲ್ವಾ ಇಲ್ಲಿ? ನಿಮ್ಮ ಅಮ್ಮ ಗೊತ್ತಾಯ್ತೀಗ. ನೀನು ಅದು ಎಂಥದ್ದು ಕಳಿಸ್ತಾರಲ್ಲ ಲೊಕೇಶನ್, ಅದನ್ನು ಕಳಿಸ್ಕಣವ ನೀನು. ಇಲ್ಲ ಕಣವ, ಹಂಗೆಲ್ಲ ಅಳುಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನಾಗು. ನೀನು ಕಳಿಸು, ಲೊಕೇಶನ್ ಕಳಿಸು. ನಾನು ನಿಮ್ಮ ಅಮ್ಮ ಇಬ್ಬರು ಜೊತೆಯಾಗೆ ನೀವು ಬಂದಿದ್ದೀವಿ ಬೆಂಗಳೂರಿಗೆ. ಗೊತ್ತಾಗೈತೆ. ನಿಮ್ಮ ಅಮ್ಮ ಪಾಪ ಏನು ಮಾಡ್ತದೆ? ಧೈರ್ಯವಾಗೈತೆ. ನಿಮ್ಮ ಅಮ್ಮೇನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನೀನು ಏನು ಅಂತ ನಮಗೆ ಗೊತ್ತಿಲ್ವಾ? ನೀನು ಕಳಿಸು ಸುಮ್ಕೇನೆ. ಎಲ್ಲಿದ್ದೀಗೋ ಹೇಳು, ಕಳಿಸು. ತಿರುಗಿ ನಾವು ಎಲ್ಲಿ ಹೋಗ್ಬೇಕು ನಮಗೆ ಗೊತ್ತಾಯ್ತಿಲ್ಲ ಬೆಂಗಳೂರಾಗೆ. ನಿಮ್ಮ ಅಮ್ಮಂಗೆ ಕೊಡ್ಲಾ? ಕೊಟ್ಟೆ ಇರು. ಲೇ ಮಗಳೇ, ಯಾಕ್ಲೆ ಫೋನ್ ಎತ್ತಕ್ಕಿಲ್ಲ? ಯಾರೋ ಏನೋ ಅಂದಿದ ತಕ್ಷಣ ಏನಿಯಾ ಎಲ್ಲನೂ ಇದಾಗ ನಂಬಿಡ್ತೀನ ನಾನು. ಹೇಳಿದ್ದೆಲ್ಲ ನನವೇ ನೀನೇನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ಸುಮ್ಕೆ ಎಲ್ಲಿದೆಯಾ ಹೇಳು. ಹೌದಾ, ಕಳ್ಸಮ್ಮಿ, ಲೊಕೇಶನ್ನ ಕಳಿಸು. ಬರ್ತೀವಿ. ಬೆಂಗಳೂರಿಗೆ ಬಂದಿದ್ದೀವಿ ನಾವು, ಮಂತಕ್ಕೆ ಹೋಗಿದ್ವಿ. ಅಯ್ಯೋ, ಯಾವ ಬೇವರ್ಸಿಗಳು ಹೇಳ್ಕೊತಾರೆ ಅಂತ ಹೇಳಿದ್ದು ಅದೆಲ್ಲ ನಂಬಿಡ್ತೀನ ನಾನು. ಹಾಂ, ಸರಿ, ಕಳಿಸು. ಕಳಿಸು ಬರ್ತೀನಿ. ಅಳ್ಬೇಡ, ಸುಮ್ಕಿರು. ಒಳ ಅಂತದ್ದು ಏನಾಗೈತಿ ಇವಾಗ? ಯಾವಳ ಏನೋ ಮಾಡಿದ್ಲು ಅಂತ ನೀನು ಯಾಕೆ ಬೇಜಾರು ಮಾಡ್ಕತ್ತೀಯ? ಈಗ ಬರ್ತೀನಿ ಇರು. ಸರಿ ಆಯಿತು. ಸರಿ ಆಯಿತು. ಆಟೋದಾಗೆ ಬರ್ತೀವಿ ತಗ. ಕಳಿಸ್ತಾ? ಕಳಿಸು. ಸರಿ ಆಯಿತು. ಲೇ ಜಯಮ್ಮ, ಅದೆಂಥದ್ದು ಲೊಕೇಶನ್ ಕಳಿಸ್ತಾಳಂತೆ. ಆಟೋದವ್ರಿಗೆ ತೋರಿಸಿದ್ರೆ ಕರ್ಕೊಂಡು ಬರ್ತಾರಂತೆ. ನೋಡಿ, ಇಲ್ಲೇ ಎಲ್ಲೋ ಮನೆಗಿನೇ ಮಾಡ್ಕೊಂಡೇನೋ ಇದ್ದೀವಿ ಅಂತ ಹೇಳ್ತಾವಳೆ. ಹೋಗೊಂದ್ಕಿತ ಮಾತಾಡ್ಸ್ಕೊಂಡು ಬರೋಣ. ಅಲ್ಲ, ಇಲ್ಲೆಲ್ಲ ಯಾಕಿರ್ಬೇಕು ಅಂತ ಹೇಳ್ಬಿಟ್ಟು. ಏನು ನಡೆದೈತೆ ಎಲ್ಲ ಗೊತ್ತಾಗ್ಬೇಕು ತಾನೇ ಜಯಮ್ಮ. ಬಾ, ಹೋಗ್ಬಿಟ್ಟು ಹಂಗೇನಿಯಾ ಏನು ನನ್ನ ಗಂಡಂಗೂ ಯಾರಿಗೂ ಏನು ಹೇಳ್ಬೇಡ ಈಗ ಸದ್ಯಕ್ಕೆ. ಎಲ್ಲ ವಿಷಯ ತಿಳ್ಕೊಂಡ್ಮೇಲೆ ಮಾತಾಡೋಣ. ಸರಿ ಕಣ್ಪದ್ದು, ಆಯಿತು.